ಏಕಾಏಕಿ ಫುಟ್ಪಾತ್ ತೆರವುಗೊಳಿಸಿದ ಪಾಲಿಕೆ ಅಧಿಕಾರಿಗಳು. ಅದರಲ್ಲೂ ನಮ್ಮನೆ ವ್ಯಾಪಾರ ಮಾಡಕ್ ಹೋದ್ರೆ ಓನೆಲ್ಲ ತೆಗೆಸ್ಬಿಟ್ಟು ಸರ್, ಪೈಸದ ವ್ಯಾಪಾರ ವ್ಯವಹಾರನೇ ಇಲ್ಲ ಸರ್ ನಮಗೆ. ನಾವು ವಿಷ ಕುಡಿಬೇಕಾಗ್ತೈತೆ ದೇವರನಿಗೂ. ನಾವು ಸಾಲ ಸೋಲ ಮಾಡ್ಕೊಂಡು ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಕಳಿಸ್ಬೇಕು ಸರ್. ಎಲ್ಲಿಂದ ತರೋಣ ಸರ್? ಒಂದು 4,000 5,000 ವ್ಯಾಪಾರ ಮಾಡಿದ್ರೆ ಏನು ವ್ಯಾಪಾರ ಆಗಲಿಲ್ಲ ಸರ್. ಎಲ್ಲ ತೆಗೆಸಿದೆ, ಏಕಾಏಕಿ ಬಂದು ತೆಗೆಸ್ಬಿಟ್ರು ಸರ್. ಏನು ಮಾಡಲಿಲ್ಲ ಅವ್ರು. ಪಾಲಿಕೆಗೆ ತೆರಳಿ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಬೀದಿ ಬದಿ ವ್ಯಾಪಾರಸ್ಥರು. ಎಸ್ ವೀಕ್ಷಕರೇ, ಸ್ಮಾರ್ಟ್ ಸಿಟಿ ಖ್ಯಾತಿಗೆ ಪಾತ್ರವಾಗಿರೋ ತುಮಕೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಸಮಸ್ಯೆ ಹೆಚ್ಚಾಗ್ತಾ ಇರೋ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರ ವರದಿಯನ್ನ ಮಾಡ್ತಲೇ ಬರ್ತಾ ಇದೆ. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಬಳಿಕ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ರು. ಆದರೆ ದಶಕಗಳಿಂದ ವ್ಯಾಪಾರ ಮಾಡಿಕೊಂಡು ಬಂದಿದ್ದ ಬೀದಿ ಬದಿ ವ್ಯಾಪಾರಸ್ಥರನ್ನ ಒಂದು ನೋಟಿಸ್ ಕೂಡ ನೀಡದೆ ಏಕಾಏಕಿ ಎತ್ತಂಗಡಿ ಮಾಡುವ ಕೆಲಸ ಮಾಡಿದ್ರು. ಇದರಿಂದ ಬೀದಿ ಬದಿ ವ್ಯಾಪಾರಸ್ಥರು ಕಂಗಾಲಾಗಿದ್ರು. ಹೌದು, ತುಮಕೂರು ನಗರದ ಅಶೋಕ ರಸ್ತೆಯ 2 ಕಡೆಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಕಳೆದ 40-50 ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಬರ್ತಿದ್ದಾರೆ. ಇವರಿಗೆ ಪಾಲಿಕೆಯಿಂದ ನೋಟಿಸ್ ಕೂಡ ನೀಡದೆ ಮೊನ್ನೆ ಏಕಾಏಕಿ ಅಂಗಡಿಗಳನ್ನು ತೆರವುಗೊಳಿಸುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಪಾಲಿಕೆ ಅಧಿಕಾರಿಗಳ ಈ ನಡೆಯ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಇದೀಗ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಮಹಾನಗರ ಪಾಲಿಕೆ ಮುಂದೆ ಜಮಾಯಿಸಿ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಡುವ ಕೆಲಸವನ್ನ ಮಾಡಿದ್ರು. ಬಸ್ ಸ್ಟ್ಯಾಂಡ್ ಮುಂಭಾಗ ಏನು ಫುಟ್ಪಾತ್ ನಲ್ಲಿ ಅಂಗಡಿ ಇಟ್ಕೊಂಡಿದ್ರು ಅವ್ರನ್ನ ಏಕಾಏಕಿ ಮಹಾನಗರ ಪಾಲಿಕೆ ಅವರು ಎತ್ತಿಸುವಂತಹ ಕೆಲಸ ಮಾಡಿದ್ರು. ಇವತ್ತು ಏನು ಮಹಾನಗರ ಪಾಲಿಕೆ ಮುಂದೆ ಇಲ್ಲಿನ ವ್ಯಾಪಾರಸ್ಥರು ಆಕ್ರೋಶಗೊಂಡಿರುವಂತದ್ದು. ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ. ಇವತ್ತು ಅಶ್ವಿತಾ ಮೇಡಮ್ ಏನ್ ಹೇಳಿದ್ರು ಅವರಿಗೆ, ಇವತ್ತು ನಮ್ಮನ್ನ ಸಹ ಕ್ಯಾಮ್ರಾ ಸಹ ಇವತ್ತು ಒಳಗಡೆ ಹೋಗಿ ಬಿಡ್ಲಿಲ್ಲ. ಅವರು ಇನ್ ರೋಲ್ ಮಾಡಬೇಡಿ, ಅದ್ ಮಾಡಬೇಡಿ, ಇದ್ ಮಾಡಬೇಡಿ ಅಂತ ಹೇಳ್ತಾರೆ. ಇವತ್ತು ಮಾತಾಡಿಸ್ತಾ ಹೋಗೋಣ. ಆಕ್ರೋಶ ಹೊರಾಗ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ, ಅವರು ಎಲ್ಲಿ ಹೋಗ್ಬೇಕು, ಇವರು ಪ್ರತ್ಯೇಕವಾದ ಜಾಗ ಆದ್ರೂ ಮಾಡ್ಕೊಡ್ಬೇಕಲ್ವಾ. ಮಹಾನಗರ ಪಾಲಿಕೆ ನಿಜವಾಗ್ಲೂ ಸಹ ಮನ್ಸಿದ್ರೆ ಈ ತರ ಮಾಡ್ತಾ ಇರಲಿಲ್ಲ. ಏಕಾಏಕಿ ಇವತ್ತು ಅಲ್ಲಿ ವ್ಯಾಪಾರ ಮಾಡುವಂತ ಬಂದಂತ ಹೂ ಅಂಗಡಿಗಳಾಗಿರ್ಬೋದು, ಹಣ್ಣಿನ ಅಂಗಡಿ ಆಗಿರ್ಬೋದು, ಪ್ರತಿಯೊಂದು ವೇಸ್ಟ್ ಆಗಿದೆ. ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಪ್ರತಿಯೊಂದು ಆಹಾರ ಪ್ರತಿಯೊಂದು ವೇಸ್ಟ್ ಆಗಿರುವಂಥದ್ದು. ಇವತ್ತು ಏನು ಮಹಾನಗರ ಪಾಲಿಕೆ ಅವರು ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಿಲ್ಲ ಅಂತ ಇವತ್ತು ಆಕ್ರೋಶ ಹೊರಾಗ್ತಾ ಇದ್ದಾರೆ. ಮಹಾನಗರ ಪಾಲಿಕೆ ಹತ್ರ ಇದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗೋಣ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ತುಂಬಾ ಸಮಸ್ಯೆ ಆಗ್ತೈತೆ ಸರ್. ಅಲ್ಲಿ ಬರಲ್ಲ ಯಾರು ವ್ಯಾಪಾರ ತಗೊಳಕ್ಕೆ. ಒಳಗಡೆಗೆ ಹೋಗ್ತಾರೆ ಸರ್. ನಮ್ಗೆ ಅಲ್ಲಿ ಮಾರಕ್ ಆಗಲ್ಲ ಸರ್. ಇರೋ ಜಾಗದಲ್ಲೇ ಒಂದು ಎಷ್ಟೈತೋ ಅಷ್ಟೇ ಇಷ್ಟಿಷ್ಟೇ ಒಂಚೂರು ಇಕ್ಕಂಡೆ ವ್ಯಾಪಾರ ಮಾಡ್ತೀವಿ ಸರ್. ನಾವು ಆಟೋ ಸ್ಟ್ಯಾಂಡ್ ತೆಗಿಸಿ ಸರ್ ಪ್ಲೀಸ್. ಮಾತಾಡಬೇಕು. ನಮ್ಗೆ ಅಲ್ಲಿ ಮಾಡೋಕ್ಕಾಗಲ್ಲ ಸರ್. ನಮಗೆ ಮೆಸ್ ಇದು ಮಾಡೋಕ್ಕಾಗಲ್ಲ ಸರ್. ನಮಗೆ ಇರೋ ಜಾಗದಲ್ಲಿ ಇಷ್ಟಿಷ್ಟೇ ಮಾರ್ಕೊಂಡು ಹೋಗ್ತೀವಿ. ಯಾರಿಗೂ ತೊಂದರೆ ಕೊಡಲ್ಲ. ನಮ್ಮ ಪಾಡಿಗೆ ನಾವು ವ್ಯಾಪಾರ ಏನಾಯ್ತೋ ಅದು ಮಾಡ್ಕೊಂಡು ಹೋಗ್ತೀವಿ. ಅದೇ ಜಾಗದಲ್ಲಿ ಇಷ್ಟಿಷ್ಟು ಮಾರ್ಕೊಂಡು ಹೋಗಿ ಜಾಗ ಮಾಡಿಕೊಟ್ರೆ ಸಾಕು ಸರ್. ಬೇಕು ಹಿಂದಗಡೆಗೆ ಹೋಗಕ್ಕಾಗಲ್ಲ ಸರ್. ಅಲ್ಲಿ ಬರೋದು ಇಲ್ಲ ಯಾರೂ. ಸಾಕು. ಈಗ ಇರೋ ಜಾಗದಲ್ಲೇ ನಮಗೆ ತೊಂದರೆ ಇಲ್ದಂಗೆ ನಾವು ಯಾರಿಗೂ ತೊಂದರೆ ಕೊಡಲ್ಲ. ನಾವೇ ಹೆಂಗೋ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ನಂಗೆ ಇರೋ ಜಾಗದಲ್ಲೇ ಕೊಡಬೇಕು. ನಾವು ತಗೊಂಡೋಗಿ ಹಿಂದಕ್ಕೆ ಹಾಕು ಅಂದರೆ ಹಿಂದಕ್ಕೆ ಹಾಕಿ ಏನು ಮಾಡೋಣ? ಅಲ್ಲಿ ಮಶಾಣದ ಜಾಗ ಅದು. ಆ ಮಶಾಣದ ಜಾಗದಲ್ಲಿ ನಾವು ಹೋಗಿ ಕೂತ್ಕೊಂಡು ನಾವು ಏನು ವ್ಯಾಪಾರ ಮಾಡೋಣ? ಏನು ಜೀವನ ಮಾಡೋಣ? ಮೊನ್ನೆ ಎಲ್ಲ ತೆಗೆದು ಆಚೆಸ್ತಿದ್ದೀವಿ. ಅನ್ನ, ಹೂವು, ಹಣ್ಣು ಎಲ್ಲ ತೆಗೆದು ಆಚೆಸ್ತಿದ್ದೀವಿ. ಎಲ್ಲ ಪ್ರತಿಯೊಂದು ಆಚೆಸ್ತಿದ್ದೀವಿ. ಹೇಳಲಿಲ್ಲ ಕೇಳಲಿಲ್ಲ. ಬಂದಿದ್ದು ಏಕಾಏಕಿ ಬಂದು ಎತ್ತು ಅಂದರು. ಎತ್ತರು 2 ಕಡೆ 4 ಕಡೆಗೆ ಆಟೋ ಸ್ಟ್ಯಾಂಡ್ ಕೊಟ್ಟವ್ರೆ. ಆ ಕಡೆನೂ ಆಟೋ ಸ್ಟ್ಯಾಂಡ್ ಕೊಟ್ಟವ್ರೆ, ಈ ಕಡೆನೂ ಆಟೋ ಸ್ಟ್ಯಾಂಡ್ ಕೊಟ್ಟವ್ರೆ, ಈ ಕಡೆನೂ ಆಟೋ ಸ್ಟ್ಯಾಂಡ್ ಕೊಟ್ಟವ್ರೆ. ಮಧ್ಯಕ್ಕೆ ಹೋಗಿ ಕೂಕೋ ಅಂತಾರೆ. ಏನು ಮಾಡ್ಬೇಕು ನಾವು? ಮಧ್ಯಕ್ಕೆ ಹೋಗಿ ಕೂಕೊಂಡು ಏನು ಮಾಡೋಣ? ವ್ಯಾಪಾರ ಮಾಡಕ್ಕೆ ಬಿಡ್ತಾ ಇಲ್ಲ ಅವ್ರು. ಆಟೋದವರು ಅಷ್ಟೇ ಸರ್. ಅಲ್ಲ ಆಟೋ ಸ್ಟ್ಯಾಂಡು ಅಲ್ಲಿಗೆ ಯಾರು ಒಳಗಡೆ. ಹಲೋ ಸರ್, ಆಟೋದವ್ರಿಗೆಲ್ಲ ಜಾಗ ಮುಂದೆ ಕೊಡ್ತಾರೆ. ನಾವು ಏನೋ ಜೀವನ ಮಾಡೋಕ್ಕೆ ಒಂದು ಇದು ಮಾಡಿದ್ದೀವಿ ಸರ್. ಇದು ಫುಟ್ಪಾತ್ನಲ್ಲೇ ಏನೋ ಇದು ಸಾಲ ಸೂಲ ಮಾಡಿದ್ವಿ. ಅವರೇ ಇದು ಮಾಡಿದ್ದಾರೆ. ಲೋನ್ ಕೊಟ್ಟಿದ್ದಾರೆ. ಇದು ಮಾಡಿದ್ದಾರೆ, ಲೋನ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಏನೋ ನಾವು ಒಂದು ಅವ್ರು ಹೇಳಿದ ಜಾಗದಲ್ಲಿ ಸ್ವಲ್ಪ ಹಿಂದಕ್ಕೆ ಇಕ್ಕೊಂಡು ನಾವು ಏನೋ ಮಾಡ್ತೀವಿ. ಬಿಡಲ್ಲ ಅಂತ ಇದ್ದಾರೆ ಸರ್. ನರೇಂದ್ರ ಮೋದಿಯವರು ಸುಮಾರು 5 ವರ್ಷದಿಂದ ಅವರೇ ಇದು ಮಾಡಿದ್ದಾರೆ ಸರ್. ದಯವಿಟ್ಟು ನಮ್ಗೆ ಹಿಂದೆ ಇಕ್ಕಿ ಸಹಕಾರ ಮಾಡಿಕೊಟ್ರೆ ದಯವಿಟ್ಟು ನಾವು ಎಲ್ಲರದ್ದು ಹೆಸರಿದೆ. ಯಾರು ಇಲ್ಲಿರೋರು ಲೀಸ್ಟಲ್ಲಿರೋರು ಯಾರಿಗೂ ತೊಂದರೆ ಆಗಿಲ್ಲ. ಫುಟ್ಪಾತ್ ವ್ಯಾಪಾರಿಗಳಿಗೆ ಇಂದನೇ ಯಾರಿಗೂ ತೊಂದರೆ ಆಗಿಲ್ಲ.
ಯಾರಿಗೂ ತೊಂದರೆ ಆಗಿಲ್ಲ ಸರ್. ಅಲ್ಲಿ ನಮಗೆ ಅವಕಾಶ ಕೊಡಬೇಕು, ಇರೋ ಜಾಗದಲ್ಲೇ ನಮಗೆ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟರೆ ತುಂಬ ಅನುಕೂಲ. ನಾವು ಆಟೋ ಸ್ಟ್ಯಾಂಡ್ ನಾವು ಇರೋದೇ ನಾವು BSNL ಆಫೀಸ್ ಹತ್ರ ಇರೋದು. ನಾವು ಯಾರಿಗೂ ತೊಂದರೆನೇ ಆಗಿಲ್ಲ ನಮ್ಮಿಂದ. ಏಕಾಏಕಿ ಬಂದಿರಿಸಿದ್ರು. ಇವತ್ತು ಅದೇ ಆ ಕಡೆನೇ ಮಾಡ್ಕೊಳ್ರಿ, ಆ ವೆಲ್ಡಿಂಗ್ ಎಲ್ಲ ತೆಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೆಸ್ ಎಲ್ಲ ತೆಗ್ಸಿದ್ರೆ 3 ದಿನ ಆಯಿತು. 3 ದಿನದಿಂದ ನಮಗೆ ಕಷ್ಟನ ಯಾರು ಕೇಳ್ತಾರೆ? ತೆಗ್ಸೋಕೆ ಇನ್ನೂ 3 ದಿನ ಆಗುತ್ತೋ, ವರ್ಷ ಆಗುತ್ತೋ? ನಾವು ಏನು ಮಾಡಬೇಕು? ಜೀವನ ಹೆಂಗೆ ಮಾಡಬೇಕು? ಬಾಡಿಗೆ ಹೆಂಗೆ ಕಟ್ಟಬೇಕು? ಮಕ್ಕಳನ್ನ ಸ್ಕೂಲಿಗೆ ಹೆಂಗೆ ಸೇರಿಸ್ಬೇಕು? ಏನು ಮಾಡಬೇಕು? ಇವರೆಲ್ಲ ಕೊಡ್ತಾರಾ ನಮಗೆ? ಹೇಳ್ರಿ, ಕೊಡ್ತಾರಾ? ನಾವಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಅನ್ನ ಸಿಗೋದು. ಅಲ್ಲಿ ಬಂದು ಕಷ್ಟಪಟ್ಟು ಮಾಡಿದ್ರೆ ನಮಗೆ ಜೀವನ ಮಾಡೋಕ್ಕಾಗೋದು. ಬಿಟ್ಟರೆ ಇವರೆಲ್ಲ ಹೇಳಿ ಭರವಸೆ ಕೊಟ್ಟರೆ ನಮಗೇನೂ ಆಗಲ್ಲ. ವಿಷ ತೊಗೊಂಡು ಸಾಯ್ಬೇಕಷ್ಟೇ. ಪಾಲಿಕೆ ಆಯುಕ್ತೆ BV ಅಶ್ವಿಜಾ ಅವರ ಮುಂದೆ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರು. ನಮ್ಮಿಂದ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗ್ತಾ ಇಲ್ಲ. ಇಲ್ಲಿ 3-4 ಆಟೋ ಸ್ಟ್ಯಾಂಡ್ಗಳಿವೆ. ಅದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ನಮಗೆ ಬೇರೆ ಕಡೆ ವ್ಯಾಪಾರ ಆಗುವುದಿಲ್ಲ. ಹೀಗಾಗಿ ನಮಗೆ ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕೆಂದು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಯಾರಿಗೂ ಅನಾನುಕೂಲ ಆಗ್ಬಾರ್ದು ಅಂತಾನೆ, ಇಬ್ರಿಗೂ ಒಳ್ಳೇದಾಗ್ಬೇಕು, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತಾನೆ ನಾವೆಲ್ಲ ಯೋಚನೆ ಮಾಡಿ ಮಾಡ್ತಾ ಇದ್ದೇವೆ. ಇಲ್ಲಾಂದ್ರೆ ನಾವ್ ಯಾವಾಗ್ಲೂ ಏನೇನೋ ಸ್ಟೆಪ್ಸ್ ಎಲ್ಲ ತಗೋಬಹುದಾಗಿತ್ತು. ಬಟ್ ಇಲ್ಲ, ಯಾರಿಗೂ ತೊಂದರೆ ಆಗ್ಬಾರ್ದು ಅಂತಾನೆ ನಾವು ಇಷ್ಟೆಲ್ಲ ಯೋಚನೆ ಮಾಡಿ ಹಿಂದಕ್ಕೆ ಹೋಗಕ್ಕೆ ನಾವು ಹೇಳ್ತಾ ಇರೋದು. ನಿಮ್ಗೆ ತೊಂದರೆ ಇದೆ, ಮೆಶ್ದು ಆಟೋ ಇದೆ, ಒಂದು ಲೈನ್ ಅಲ್ಲಿ ಎಲ್ಲ ಮಾರ್ಕಿಂಗ್ಸ್ ಎಲ್ಲ ಮಾಡಿ ಕೊಡಿ ಆಯ್ತಾ? ಅದೇನು ಮಾರ್ಕಿಂಗ್ಸ್ ಇದೆ, ಎಷ್ಟು ಜನ ದಯವಿಟ್ಟು ನನ್ನದೊಂದು ಮಾತು, ಇನ್ಸ್ಪೆಕ್ಟರ್ಗಳು ಸ್ವಲ್ಪ ಹೇಳಿ, ದಯವಿಟ್ಟು ಅವರು ಮನುಷ್ಯರು ಸ್ವಲ್ಪ ಮನುಷ್ಯರು ಬಳಿಕ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತೆ BV ಅಶ್ವಿಜಾ ಯಾವುದೇ ಕಾರಣಕ್ಕೂ ಏಕಾಏಕಿ ತೆರವು ಮಾಡಿಸಿಲ್ಲ. ಇದಕ್ಕೂ ಮುನ್ನ ಹಲವು ಬಾರಿ ಅವರನ್ನ ಸಭೆ ಕರೆದು ತೆರವು ಮಾಡುವಂತೆ ಸೂಚನೆ ನೀಡಿದ್ದಾವೆ. ಅದೇ ಜಾಗದ ಹಿಂಭಾಗದಲ್ಲಿ ಅವರಿಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡ್ತೇವೆ ಅಂತ ತಿಳಿಸಿದ್ದಾರೆ. ನಾವು ಇವಾಗ ಏನು ಬಸ್ ಸ್ಟ್ಯಾಂಡ್ ರೋಡ್, ಅಶೋಕ ರೋಡಲ್ಲಿ ಏನು 2 ಬಸ್ ಸ್ಟ್ಯಾಂಡ್ಗಳು ಬಂದಿದ್ದಾವೆ ನಮಗೆ. ಇದರಿಂದ ಜನಸಂಗುಳಿ ತುಂಬಾ ಆಗ್ತಾ ಇದೆ. ಆ್ಯಂಡ್ ಜನರು ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಎಸ್ಪೆಷಲಿ ಇದು ಪೆಡೆಸ್ಟ್ರಿಯನ್ಸ್ಗೆ ಫುಟ್ಪಾತ್ ಮೇಲೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಫುಟ್ಪಾತ್ ಮೇಲಿರೋ ಸ್ಟ್ರೀಟ್ ವೆಂಡರ್ಸ್ನ ಅದರ ಹಿಂಭಾಗನೇ ಏನು ಖಾಲಿ ಜಾಗ ಇತ್ತು ಅಲ್ಲಿಗೆ ಮೂವ್ ಮಾಡಿಸಿದ್ವಿ ಮೊನ್ನೆ ಶನಿವಾರ. ಆ್ಯಂಡ್ ಇದು ನಾವು ಆಲ್ರೆಡಿ ಟೌನ್ ವೆಂಡಿಂಗ್ ಕಮಿಟಿ ಅಂತ ಒಂದು ಕಮಿಟಿ ಇರುತ್ತೆ, ಆ ಮೀಟಿಂಗು ಸಹ ಆಗುತ್ತೆ. ಆ ಮೀಟಿಂಗಲ್ಲಿ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದರು. ಆ್ಯಂಡ್ ಒಂದು ಸೈಡ್ ನಾನ್ ವೆಂಡಿಂಗ್ ಝೋನ್ ಅಂತ ಅಥವಾ ನೋ ವೆಂಡಿಂಗ್ ಝೋನ್ ಮಾಡಬೇಕು ಅಂತ, ಅದು ನಮ್ಮ ಎಂಪ್ರೆಸ್ ಶಾಲೆಯಿಂದ ಬಸ್ ಸ್ಟ್ಯಾಂಡ್ ಆ ರೋಡ್ ಏನಿದೆ ಫುಟ್ಪಾತ್ ಅಲ್ಲಿ ನಾನ್ ವೆಂಡಿಂಗ್ ಝೋನ್ ಮಾಡಿ, ಈ ಕಡೆ ಲೆಫ್ಟ್ ಸೈಡ್ ಏನು ಕಬ್ರಸ್ತಾನ್ ಮತ್ತು ಮುಂದ್ಗಡೆ ಎಲ್ಲ ಖಾಲಿ ಇದೆ, ಒಂದು ಪ್ಲೇನ್ ಗೋಡೆ ಇದೆ, ಅಲ್ಲಿ ಮೂವ್ ಮಾಡಬೇಕು ಅಂತ ನಾವು ಪ್ರಪೋಸಲ್ ಮಾಡಿದ್ವಿ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದರ ಸಂಬಂಧನೇ ಇವತ್ತು ಸ್ಟ್ರೀಟ್ ವೆಂಡರ್ಸ್ ಎಲ್ಲರೂ ಬಂದು ಮನವಿ ಕೊಟ್ಟು ಹೋದರು. ಅವರು ಏನು ಮೆಶ್ ಇದೆ, ಮೆಶ್ ಒಂದು ಕಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದೀವಿ, ಅದಕ್ಕೆ ಒಪ್ಕೊಂಡಿದ್ದಾರೆ. ಇದರಿಂದ ಇಬ್ರಿಗೂ ಅನುಕೂಲ ಆಗುತ್ತೆ, ಅಲ್ಲಿ ಜನರಿಗೂ ಓಡಾಡೋಕ್ಕೂ ಸಾಕಷ್ಟು ಜಾಗ. ಮುಂಚೆ ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಾಯಿತ್ತು, ಯಾಕಂದರೆ ನಮ್ಮ ತುಮಕೂರು ನಗರಕ್ಕೆ ಓದೋಕ್ಕೆ ಬರೋರು 85% ಮಕ್ಕಳು ಬೇರೆ ಸುತ್ತಮುತ್ತ ಹಳ್ಳಿಗಳಿಂದ ಮತ್ತು ತಾಲೂಕುಗಳಿಂದ ಬರ್ತಾರೆ. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಯೂನಿವರ್ಸಿಟಿ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ, ಆ್ಯಂಡ್ ಡಿಗ್ರಿ ಕಾಲೇಜಸ್ ಎಲ್ಲನೂ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ಆ ಬಸ್ ಸ್ಟ್ಯಾಂಡಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಪೆಡೆಸ್ಟ್ರಿಯನ್ಸ್ಗೆಲ್ಲನೂ. ಸೊ ಇವಾಗ ತಾವೇ ಅಬ್ಸರ್ವ್ ಮಾಡ್ಕೋಬೋದು ಎಷ್ಟೊಂದು ಚೇಂಜಸ್ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಇವ್ರಿಗೂ ಏನು ಜಾಸ್ತಿ ಅನಾನುಕೂಲ ಏನೂ ಆಗಿಲ್ಲ, ಯಾಕಂದರೆ ರೋಡಿಂದ ಒಂದು 5 ಅಡಿ ಹಿಂದೆ ಹೋಗಿದ್ದಾರೆ ಅಷ್ಟೇ, ಬಟ್ ಅದೇ ರೋಡಲ್ಲಿನೇ ಇದ್ದಾರೆ. ಆ್ಯಂಡ್ ಇವರು ಹೇಳಿರೋ ಇಶ್ಯೂಸ್ನು ಸಾರ್ಟ್ ಔಟ್ ಮಾಡ್ತಾಯಿದ್ದೀವಿ. ಇವ್ರು ಇಶ್ಯೂಸ್ ಹೇಳಿದ್ದು ಮೆಶ್ ಒಂದಿದೆ ತೆಗೆಸ್ಕೊಡಿ ಅಂತ, ಮೆಶ್ನು ರಿಮೂವ್ ಮಾಡ್ಸೋಕ್ಕೆ ಹೇಳಿದ್ವಿ. ಆಟೋ ಸ್ಟ್ಯಾಂಡು ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್, ಕ್ಲಿಯರ್ ಆಟೋ ಸ್ಟ್ಯಾಂಡ್ ಒಂದು ಮಾಡಿಕೊಡ್ತೀವಿ. ಸೊ ಯಾರಿಗೂ ತೊಂದರೆ ಆಗದಿರೋ ಥರ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಆಹಾರ ಪದಾರ್ಥಗಳು ವೇಸ್ಟ್ ಆದವು, ನೋಟಿಸ್ ಕೊಟ್ಟಿರಲಿಲ್ಲ ಅಂತ ಅವ್ರು ಆರೋಪ ಮಾಡ್ತಾರೆ.
ಇಲ್ಲ ಯಾವುದು ಏನು ವೇಸ್ಟ್ ಆಗಿಲ್ಲ. ನಮ್ಮವ್ರು ತೆಗೆದು ಸೈಡಲ್ಲಿ ಇಟ್ಟಿದ್ದಾರೆ ಅಷ್ಟೇ ವೆಹಿಕಲ್ಸ್. ಆ್ಯಂಡ್ ಇದೇನು ಮೊದಲನೇ ಬಾರಿಗೆಲ್ಲ ಮಾಡಿದ್ದು, ಇದು 4th ಟೈಮು 5th ಅಥವಾ 5th ಟೈಮನ್ನು ನಾವು ಮಾಡ್ತಾ ಇರೋದು. 2 ಟೈಮ್ಸ್ ನಾನೇ ಬಂದು ಅಲ್ಲಿ ನಿಂತ್ಕೊಂಡು ಮಾಡಿಸಿದ್ದೀವಿ. ಅದಕ್ಕಿಂತ ಮುಂಚೆ ಒಂದು 10 ಸಲ ಅನೌನ್ಸ್ಮೆಂಟು ಸಹ ಮಾಡಿಸಿದ್ದೀವಿ, ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ, ಎಲ್ಲನೂ ಕಮಿಟಿಯಲ್ಲೂ ಎಲ್ಲ ಡಿಸ್ಕಷನ್ ಆಗಿದೆ. ಇನ್ ಸ್ಪೈಟ್ ಆಫ್ ಇಟ್ ಇಷ್ಟು ಆ್ಯಕ್ಷನ್ಸ್ ಮಾಡಿದ್ರೂ ಅವರು ಓನಾಗಿ ಮೂವ್ ಆಗೋಕ್ಕೆ ಏನು ಅವರೂ ಸ್ಟೆಪ್ಸ್ ತೊಗೊಂಡಿಲ್ಲ. ಸೊ ಹಾಗಾಗಿ ನಾವು ಮಾಡಿದ್ವಿ ಅಷ್ಟೇ. ಆ್ಯಂಡ್ ನೀವೆಲ್ಲರೂ ಗೊತ್ತು, ಫುಟ್ಪಾತ್ ಜಾಗ ಇಲ್ಲ ಅಂತ ತಾವೆಲ್ಲರೂ ಹೇಳ್ತಾ ಇರ್ತೀರ. ಸೊ ಒಂದು ಸೈಡಿಂದ ಎಲ್ಲ ಕ್ಲಿಯರ್ ಮಾಡ್ತಾ ಬರ್ತಾ ಇದೀವಿ ಫುಟ್ಪಾತ್ನ. ಒಟ್ನಲ್ಲಿ ಪಾಲಿಕೆ ವಿರುದ್ಧ ಅಸಮಾಧಾನಗೊಂಡಿದ್ದ ಬೀದಿ ಬದಿ ವ್ಯಾಪಾರಸ್ಥರು ಆಯುಕ್ತರ ಭರವಸೆಯ ನಂತರ ಸ್ವಲ್ಪ ನಿರಾಳರಾಗಿದ್ದಾರೆ. ಎಸ್, ಇಲ್ಲಿನ ವ್ಯಾಪಾರಸ್ಥರು ಹೇಳೋದೊಂದೇ, ನಾವು ಏನು ಇಷ್ಟು ದಿನ ಎಲ್ಲಿ ವ್ಯಾಪಾರ ಮಾಡ್ತಿದ್ವಿ ಅದೇ ಜಾಗದಲ್ಲಿ ನಂಗೆ ಕಲ್ಪಿಸ್ಕೊಡ್ಬೇಕು. ನಾವು ನಿಜಕ್ಕೂ ಸಹ ಯಾವುದೇ ಸಂಚಾರಕ್ಕೆ ಅಡಚಣೆ ಮಾಡ್ತಾ ಇಲ್ಲ. ಅಲ್ಲಿ 4-6 ಆಟೋ ಸ್ಟ್ಯಾಂಡ್ ಇರೋದ್ರಿಂದ ಅಡಚಣೆ ಆಗ್ತಾ ಇದೆ ಅಂತ ಇಲ್ಲಿನ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.